ನಮ್ಮ GBA ಕಮಿಷನರ್ ಎಲ್ಲ ಕರೆದು ಮಾತಾಡಿದ್ವಿ. ಇನ್ನೊಂದು 2-3 ಜಾಗನ ಐಡೆಂಟಿಫೈ ಮಾಡ್ತಾಯಿದ್ದೀವಿ. ಹೊಸ ಸ್ಟೇಡಿಯಂ ಎಲ್ಲಿ ಕಟ್ಟಕ್ಕೆ ಸಾಧ್ಯ ಅಂತೇಳಿ ಅದು ಯೋಚನೆ ಮಾಡ್ತಾಯಿದ್ವಿ. ಇಲ್ಲೂ ಅವರು ಸೀಟ್ನ ಜಾಸ್ತಿ ಮಾಡೋಕ್ಕೆ ಒಂದು ಆಲೋಚನೆ ಮಾಡ್ತಾಯಿದ್ದಾರೆ. ನಮಗೆ ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ವಿ ನಾವು. ಸಪ್ರೇಟ್ ಗ್ಯಾಲರಿ ಹೆಚ್ಚು ಮಾಡೋದಾ ಸರ್ ಅಥವಾ ಸ್ಟೇಡಿಯಂ ಸ್ಥಳ ಅಂತ ಸರ್? ಸ್ಟೇಡಿಯಂ ಅಲ್ಲ ರೀ, ಸೀಟ್ನ ಜಾಸ್ತಿ ಮಾಡೋಕ್ಕೆ, ಅದು ಹಾಸನ್ ಜಾಸ್ತಿ ಮಾಡೋಕ್ಕೆ ತಮಿಳ್ನಾಡಲ್ಲಿ ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಮಾಡಿದ್ದಾರೆ. ಒಂದೊಂದು ಪೋರ್ಷನ್ನೇ ಮಾಡ್ಕೊಂಡು ಹೋಗಿದ್ದಾರೆ, ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೆಲ್ಲ ಬಾಕ್ಸ್ಗಳೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಿದ್ದಾರೆ. ಆ ರೀತಿ ಅವ್ರದ್ದೇ ಆದಂಥ ಕೆಲವು ಸಜೆಷನ್ಸ್ ಇದೆ. ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟು ಕರೆದಿದ್ದಾರೆ. ಅವ್ರ ಪ್ರಪೋಸಲ್ಸ್ ಬಂದ ಮೇಲೆ ಸರ್ಕಾರ ಕೂತ್ಕೊಂಡು ಅವ್ರಿಗೇನು ಪರ್ಮಿಷನ್ ಕೊಡಬೇಕೋ ಒಳ್ಳೇದು ನೋಡಿ ಮುಂದಕ್ಕೆ ಸ್ವಲ್ಪ ಇನ್ನೊಂದು 20,000 ಎಕ್ಸ್ಟ್ರಾ ಆಯಿತು ಅಂದರೆ ಜನಕ್ಕೆ ಅನುಕೂಲ ಆಗ್ತದಲ್ಲ, ಅದೇ ಇದರಲ್ಲಿ ಏನು ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡ್ತೀವಿ. ನಾಳೆಯಿಂದ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಿ? ಹೋಗ್ಬೇಕಲ್ಲಪ್ಪ, ಇವತ್ತೇ ಹೋಗೋಣ ಅಂತಿದೆ. ಇವತ್ತು ಚೀಫ್ ಮಿನಿಸ್ಟ್ರು ಬಾಗಲಕೋಟೆಗೆ ಹೋಗಿದ್ದಾರೆ. ನಾಳೆ ದಾವಣಗೆರೆಗೆ ಹೋಗ್ತಾ ಇದ್ದೀನಿ ನಾನು, ಸುರ್ಜೇವಾಲ ಅವರು. ಇವತ್ತು ಕೆಲವು ಮೀಟಿಂಗ್ಸ್ ಇದೆ ಎಲೆಕ್ಷನ್ ವಿಚಾರಕ್ಕೆ. ಈಗ ಮಧ್ಯಾಹ್ನ ಮೇಲೆ ಕೆಲವು ಮೀಟಿಂಗ್ಸ್ ಇದೆ. ನಾಳೆ ದಾವಣಗೆರೆ ಹೋಗ್ತೀನಿ, ನಾಳಿದ್ದು ಬಾಗಲಕೋಟೆಗೆ ಹೋಗ್ತೀನಿ, ತಿರ್ಗಾ ದಾವಣಗೆರೆ ಬಾಗಲಕೋಟೆ ಇನ್ನೂ ಒಂದು ರೌಂಡ್ ಹೋಗ್ತೀನಿ. ಆಮೇಲೆ ಕೇರಳಗೆ 5-6ಕ್ಕೆ ಹೋಗ್ತಾಯಿದ್ದೀನಿ. ಕೇರಳಗೆ 5-6ಕ್ಕೆ 2-4 ಕೊಟ್ಟಿದ್ದೆ. ಅದೇನೋ ಅಲ್ಲಿ ಈಸ್ಟರು ಗುಡ್ ಫ್ರೈಡೇ ಇದೆಯಂತೆ, ಅದಕ್ಕೆ ಅವರು ರಿಕ್ವೆಸ್ಟ್ ಮಾಡಿದ್ರು ಬೇಡ ಅಂತ. ಸೊ ಅದಕ್ಕೆ 5-6 ಏನೋ ಕೊಟ್ಟಿದ್ದೆ. ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ನಾಳೆ ಬೆಳಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದೆ 9:30 ಗಂಟೆಗೆ ಕಾಂಗ್ರೆಸ್ ಆಫೀಸಲ್ಲಿ. ನಾನು ಸುರ್ಜೇವಾಲ ಅವರು ಪ್ರೆಸ್ ಕಾನ್ಫರೆನ್ಸ್ನ ಅಡ್ರೆಸ್ ಮಾಡ್ತೀನಿ. ಸರ್, ಅಸ್ಸಾಂನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 3 ವೀಕ್ಸ್ನ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕದ ರೀತಿ ಅಲ್ಲೂ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ತಾವು ಕೂಡ ಹೋಗಿದ್ದೀರಿ? ನಾನು ಅವ್ರು ಅನೌನ್ಸ್ ಮಾಡಿದ್ಮೇಲೆ ನಾನು ಭಾಷಣಗಳು ಮಾಡಿ ಬಂದಿದ್ದೀನಲ್ಲ. ನಾವೇನು ಮಾತಾಡ್ತೀವಿ ಮಾತಾಡೋ ಪ್ರಕಾರ ನಡ್ಕೊಳ್ತೀವಿ. ಆ್ಯಸ್ ಫಾರ್ ಆಸ್ ಅಸ್ಸಾಂ ಈಸ್ ಕನ್ಸರ್ನ್, ಎನಿ ಕಂಟ್ರಿ ಇನ್ ದಿ ಕನ್ಸರ್ನ್, ಎನಿ ಸ್ಟೇಟ್ ಈಸ್ ಕನ್ಸರ್ನ್, ವಾಟ್ ಎವರ್ ವಿ ಪ್ರಾಮಿಸ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ದಿ ಸ್ಟೇಟ್, ಕಾಂಗ್ರೆಸ್ ಪಾರ್ಟಿ ಆಲ್ವೇಸ್ ಡೆಲಿವರ್ಸ್. ಈ ಅವ್ರ ಥರ 15 ಲಕ್ಷ ಕೊಡ್ತೀವಿ ನಿಮ್ಮ ಅಕೌಂಟಿಗೆ ಅಂತ ಹೇಳ್ಬಿಟ್ಟು ಅಚ್ಚೇ ದಿನ ತರ್ತೀವಿ ಅಂತ, ಅಚ್ಚೇ ದಿನ ಎಲ್ಲಿ ಬಂತು? ಅಚ್ಚೇ ದಿನ ಬರಲಿಲ್ಲ, ಏನು ಬರಲಿಲ್ಲ. 15 ಲಕ್ಷ ನಿಮ್ಮ ಯಾರ ಅಕೌಂಟ್ಗೂ ಬರಲಿಲ್ಲ. ಸೊ ನಾವು ಹಂಗೆಲ್ಲ ಇಲ್ಲ, ನಾವೆಲ್ಲ ಮಾತು ಕೊಟ್ಟರೆ ಮಾತು ಪ್ರಕಾರ ನಾವು ನಡ್ಕೊಳ್ತೀವಿ. ಹೌದು, ಅಸ್ಸಾಂ ಫುಡ್ ನನಗೆ ಎಕ್ಸ್ಪೀರಿಯನ್ಸ್. ಭಾಳ ಸತಿ ಹೋಗಿದ್ದೀನಿ ಅಲ್ಲಿ. ಲೋಕಲ್ ಫುಡ್ ತಿಂದಿಲ್ಲ ನಾನು. ಈ ಸತಿ ಬೇಕು ಅಂತ ಲೋಕಲ್ ಫುಡ್ ನೋಡೋಣ ಅಂತೇಳಿ ಒಂದು ಹೋಟ್ಲ್ ಲೋಕಲ್ ಫುಡ್ಡೇ ತಿನ್ನಬೇಕು ಅಂತ. ಇಟ್ ಇಸ್ ಗುಡ್, ಟೇಸ್ಟಿ, ಚೆನ್ನಾಗಿದೆ. ಒಳ್ಳೆ ನಮ್ಮ ಅಸ್ಸಾಂ ಫುಡ್ಡು. ನಾನ್ ವೆಜ್ ಅವರಂತೂ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಸ್ವಲ್ಪ ಈಗ ವೆಜಿಟೇರಿಯನು. ಚೆನ್ನಾಗಿದೆ ಅಸ್ಸಾಂ ಫುಡ್. ಕರ್ನಾಟಕ ಚುನಾವಣೆ ಮೊದಲು ಕಾಮೆಕ್ಕೆ ಹೋಗಿದ್ರಿ ಸರ್, ಸಕ್ಸಸ್ ಸಿಕ್ತು. ಈಗ ಕೂಡ ಹೋಗಿ ಭೇಟಿ ಮಾಡಿದ್ರಿ. ಹೋಗ್ಬೇಕಲ್ಲಪ್ಪ, ದೇವ್ರಿಗೆ ಕೇಳಬೇಕಲ್ಲ, ನೀನು ಕೇಳಬೇಕು, ದೇವ್ರಿಗೆ ಕೇಳಬೇಕು, ಮೀಡಿಯಾನೂ ಕೇಳಿದ್ದೀನಿ, ಸ್ವಲ್ಪ ಸಪೋರ್ಟ್ ಮಾಡಬೇಕು. ಹಂಗೆ ದೇವ್ರ ಕಾಮಾಖ್ಯ ದೇವ್ರಿಗೂ ಸಹಾಯ ಮಾಡಿ. IPL ವಿಚಾರಕ್ಕೆ ಬರೋದಾದ್ರೆ, ಹಾಸನಗಳ ವ್ಯವಸ್ಥೆ ಶಾಸಕರಿಗೆ ಮತ್ತೆ ಸಚಿವರುಗಳಿಗೆ ಬೇರೆ ಗ್ಯಾಲರಿಯನ್ನು ಮಾಡಬೇಕು ಅಂತಿತ್ತಂತಲ್ಲ ಸರ್? ಅವ್ರು ನೋಡಪ್ಪ, ನಾನು ಅದೆಲ್ಲ ಹೋಗಲ್ಲ, ಅವ್ರಿಗೆ ಬಿಟ್ಬಿಡ್ತೀನಿ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಟೂ ಮಚ್ ವಿತ್ ದೇರ್ ಅಫೇರ್ಸ್. ನಾವು MLA ಆಗಿರ್ಬೋದು, MP ಆಗಿರ್ಬೋದು, ಏನೋ ಒಂದು ಸ್ಮಾಲ್ ರಿಕ್ವೆಸ್ಟ್ ಇತ್ತು, ಆಯಿತು. ಈ 3 ಸೀಟು ಲೋಕಲ್ ಮ್ಯಾಚಸ್ಗೆ 3 ಕೊಡಿ ಅಂತ ಹೇಳಿದ್ದೀನಿ. 2 ಮಿಕ್ಕಿದ್ದು 2 ಕೊಡ್ತೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಮಿಕ್ಕಿದ ಇಂಟರ್ಫಿಯರ್ ಆಗಿ ಹೋಗಲ್ಲ ನಾನು. ಸ್ಟೇಡಿಯಂ ಬಜೆಟ್ನಲ್ಲಿ ಮಾಡಿದ್ದೀರಿ, ಸರ್ಕಾರದಿಂದ ಸ್ಟೇಡಿಯಂ ಕ್ರೀಡಾಂಗಣ ಮಾಡ್ತೀವಿ ಅಂತ ಅಂದ್ಕೊಂಡು. ಈಗ KCE ಕೂಡ ಹೊಸದಾಗಿ ಬೇರೆ ಕಡೆ ಮಾಡಿದ್ದಾರೆ ಕ್ರೀಡಾಂಗಣ. ಅವ್ರಿಗೆ ಜಾಗ ಕೊಟ್ಟರು ತಾನೇ ಮಾಡೋದು. ಕೊಟ್ಟಿದ್ದೀವಿ ಅವ್ರಿಗೆ ಜಾಗ, ಅಲ್ಲೆಲ್ಲ ಟ್ರೈನಿಂಗ್ ಮಾಡ್ತಾಯಿದ್ದಾರೆ. ಎಲ್ಲಿ ಗೋಲ್ಡನ್ ಸ್ಪಾ ಇದೆಯಲ್ಲ, ಅಲ್ಲಿ ಕೊಟ್ಟಿದ್ದೀವಿ. 25 ಎಕರೆ ಕೊಟ್ಟಿದ್ದೀವಿ. ಮೊನ್ನೆ KC ತುಮಕೂರಲ್ಲಿ ಕೊಟ್ಟಿದ್ದೀವಿ, ಮೈಸೂರಲ್ಲಿ ಕೊಟ್ಟಿದ್ದೀವಿ. ಅವರೆಲ್ಲ ಕೊಟ್ಟಿದ್ದೀವಿ ನಾವು ಜಾಗ. ಬೆಂಗಳೂರಲ್ಲೂ ಬೇರೆ 2-3 ಜಾಗ ಮಾಡ್ತಾಯಿದ್ವಿ. KHB ಆಗಲೇ ನಾವು ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡಿದ್ದೀವಿ. ನೋಡಪ್ಪ, ಅದು ಎಲ್ಲ ಸ್ಪೋರ್ಟ್ಸ್ಗೂ ನಾವು ಹೌಸಿಂಗ್ ಬೋರ್ಡಿಂದ ಮಾಡ್ತಾ ಇರೋದು. ಎಲ್ಲ ಸ್ಪೋರ್ಟ್ಸು ಇರಲಿ ಅಂತ, ಅದು ಸಿಟಿ ಟೈಪ್ ಮಾಡಬೇಕು ಅಂತ, ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ. ಬರೀ ಕ್ರಿಕೆಟ್ ಒಂದೇ ಅಲ್ಲ, ಫುಟ್ಬಾಲ್ ಇರ್ಬೋದು, ನಾಳೆ ಯಾವುದಾದ್ರು ಕಾನ್ಸರ್ಟ್ ಇರ್ಬೋದು, ನಾಳೆ ಇನ್ನೊಂದು ಏನಾದ್ರು ಒಂದು ಬೇರೆ ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಎಲ್ಲ ಕೂಡ ಆಗಲಿ ಅಂತೇಳಿ ಹೊರಗಡೆ ಮಾಡಬೇಕು ಅಂತ ಮಾಡ್ತಾಯಿದ್ವಿ.